ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಮೈಸೂರು ಡೇಸ್ ಕಾರ್ಯಕ್ರಮದಲ್ಲಿ ಇಂದಿನ ಸಂಚಿಕೆಯಲ್ಲಿ ಮೈಸೂರು ಅರಮನೆ ಬಗ್ಗೆ ತಿಳಿಸಿಕೊಳ್ಳಲಿಕ್ಕೆ ನಾನು ಇಷ್ಟವನ್ನು ಪಡ್ತೇನೆ. ಮೈಸೂರು ಅರಮನೆ ಅಂದ ತಕ್ಷಣ ನಾವು ನೋಡುವಂತಹ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಎಲ್ಲ ನಮ್ಮ ಮೈ ನವಿರೇಳಿಸುತ್ತೆ. ಈ ಅರಮನೆ ಅಂದಿನಿಂದಲೂ ಹೀಗೆ ಇದೆಯಾ? ಎಂದಿದನ್ನ ಕಟ್ಟಿದ್ರು? ಯಾರಿದನ್ನ ಕಟ್ಟಿದ್ರು? ಇದ್ರ ವಿನ್ಯಾಸಕಾರ ಯಾರು? ಇದೆಲ್ಲ ನಮಗೆ ತಿಳಿದೇ ಇಲ್ಲ. ಅದನ್ನೆಲ್ಲ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಆತ್ಮೀಯ ವೀಕ್ಷಕರೇ, ಮೊದಲಿಗೆ ನಮ್ಮ ಮೈಸೂರು ಅರಮನೆ 1801ರಲ್ಲಿ ಸ್ಥಾಪನೆ ಆಗುತ್ತೆ. 1801ರಲ್ಲಿ ಸ್ಥಾಪನೆ ಆದಾಗ ನಾವು ಈಗ ನೋಡ್ತೀವಲ್ಲ ಅರಮನೆ, ಆ ಅರಮನೆ ಇರೋದಿಲ್ಲ. ಆಗಿನ ಅರಮನೆ ಮರದ ಅರಮನೆಯಾಗಿರುತ್ತೆ. 1801ರಲ್ಲಿ ಮೈಸೂರು ಅರಮನೆ, ಮೈಸೂರು ಮರದಿಂದ ಕಟ್ಟಿದಂತಹ ಅರಮನೆ ನಿರ್ಮಾಣ ಆಗುತ್ತೆ. ಗೃಹ ಪ್ರವೇಶವೂ ಸಹ 1801ರಲ್ಲಿ ಆಗಿದೆ. ಸುಮಾರು 95 ವರ್ಷಗಳ ಕಾಲ ಇದ್ದಂತಹ ಅರಮನೆ ಇದ್ದಕ್ಕಿದ್ದಂತೆ ಒಂದು ದಿನ ಬೆಂಕಿಗೆ ಆಹುತಿಯಾಗುತ್ತೆ. ಯಾಕೆ ಆ ಬೆಂಕಿಗೆ ಆಹುತಿಯಾಗುತ್ತೆ? 1897 ಅಂದಿನ ಕಾಲಕ್ಕೆ ಮಹಾರಾಜರಾಗಿದ್ದಂಥವರು 10ನೇ ಜಯ ಚಾಮರಾಜೇಂದ್ರ ಒಡೆಯರವರು, ಅವರ ಪತ್ನಿ ವಾಣಿ ವಿಲಾಸ ಸನ್ನಿಧಾನ. ಈ ದಂಪತಿಗಳ ಮೊದಲನೆಯ ಸುಪುತ್ರಿಯಾದ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹ ನಡೀತಾ ಇದೆ. 1897 ಫೆಬ್ರವರಿ 27 ಅಂದು ಭಾನುವಾರ. ನಾವೆಲ್ಲ ನೋಡೇ ಇರ್ತೀವಿ, ಇತ್ತೀಚಿನ ದಿನಗಳಲ್ಲಿ ಮದುವೆ ಸಭೆ ಸಮಾರಂಭ ಅಂತ ಹೇಳಿದ್ರೆ 2 ದಿನ 3 ದಿನ ನಡೀತಾ ಇರುತ್ತೆ. ಆದ್ರೆ ಅಂದಿನ ಕಾಲಕ್ಕೆ ರಾಜ ಮಹಾರಾಜರ ಕಾಲದಲ್ಲಿ ಅರಮನೆಯಲ್ಲಿ 5 ರಿಂದ 6 ದಿನಗಳ ಕಾಲ ಈ ಸಡಗರ ಸಂಭ್ರಮ ನಡೀತಾ ಇತ್ತು. ಅಂದು 1897 ಫೆಬ್ರವರಿ 27 ಭಾನುವಾರದಂದು ಇಲ್ಲಿ 2 ಉಲ್ಲೇಖಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಇತಿಹಾಸ ತಜ್ಞರ ಪ್ರಕಾರ. ಒಂದು, ಮಹಾರಾಣಿ ಜಯಲಕ್ಷ್ಮಮ್ಮಣ್ಣಿ ಅವರಿಗೆ ಕೇಶ ಅಂದ್ರೆ ತಲೆ ಕೂದಲನಿಗೆ ಧೂಪದ ಹೊಗೆಯನ್ನ ಕೊಡ್ತಾ ಇದ್ರು. ಆ ಸಮಯದಲ್ಲಿ ಬೆಂಕಿಯ ಕಿಡಿ ಆರ್ತು ಎಂಬುದು ಒಂದು. ಇನ್ನೊಂದು, ಅಡುಗೆ ಮನೆಯಲ್ಲಿ ಕಾಯಿಸಿದ ಹಾಲು ಮತ್ತು ಬೆಂಕಿಯನ್ನ ಬಚ್ಚಲು ಮನೆಗೆ ತೆಗೆದುಕೊಂಡು ಬರಬೇಕು. ಅಂದ್ರೆ ಅಂದಿನ ಕಾಲದಲ್ಲೆಲ್ಲ ಒಂದ್ ಕಡೆಯಿಂದ ಒಂದ್ ಕಡೆಗೆ ಅಡಿಗೆಯನ್ನ ರವಾನೆ ಮಾಡ್ತಾ ಇದ್ರು, ಬೆಂಕಿಯನ್ನ ರವಾನೆ ಮಾಡ್ತಾ ಇದ್ರು. ಅಡುಗೆ ಮನೆಯಲ್ಲಿ ಕಾಯಿಸಿದಂತಹ ಹಾಲು ಮತ್ತು ಕೆಂಡವನ್ನ ಬಚ್ಚಲು ಮನೆಗೆ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಗಾಳಿಗೆ ಬೆಂಕಿಯ ಕಿಡಿ ಆರಿ ಹಾಕಿದಂತಹ ಚಪ್ಪರದ ಮೇಲೆ ಬಿಡುತ್ತೆ. ಚಪ್ಪರದ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಎಲ್ಲರೂ ಸಹ ಸಂಭ್ರಮ ಸಡಗರದಲ್ಲಿರ್ತಾರೆ. ಸಂಭ್ರಮ ಸಡಗರದಲ್ಲಿದ್ದಂತಹ ಸಂದರ್ಭದಲ್ಲಿ ಅರಮನೆಗೆ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಒಂದೆಡೆ ಅರಮನೆ ದಗ 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 ಉರಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅರಮನೆಯ ಒಳಭಾಗದಲ್ಲಿ ಇದ್ದಂತಹ ಆತ್ಮವಿಲಾಸ ಗಣಪತಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಬೆಂಕಿ ಎಲ್ಲೆಡೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ನೆರೆದಿದ್ದಂತಹ ಸಂಬಂಧಿಕರು ದಿಕ್ಕಾಪಾಲಾಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏಕಮುಖ ಪಾತ್ರವನ್ನ ವಹಿಸಿದಂತಹ ನಮ್ಮ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದವರು ಏನ್ ಮಾಡ್ತಾರೆ, ಯಾರಿಗೂ ಸಹ ಒಂದು ತೊಂದರೆಯೂ ಆಗಬಾರದು, ನಮ್ಮ ಅರಮನೆಯಿಂದ ನಮ್ಮ ವಜ್ರ ವೈಡೂರ್ಯ ಏನೇ ಆದ್ರೂ ಪರವಾಗಿಲ್ಲ, ಯಾವುದೇ ಪ್ರಾಣಾಪಾಯ ಆಗಬಾರದು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡು ತಮ್ಮ ಸಿಬ್ಬಂದಿಗಳ ಮುಖಾಂತರ ಬ್ರಹ್ಮಪುರಿ ದ್ವಾರದಿಂದ ಏನ್ ಮಾಡ್ತಾರೆ, ಬಂದಿದ್ದಂತಹ ನೆಂಟರಿಷ್ಟರನ್ನ ಜಗನ್ಮೋಹನ ಅರಮನೆಗೆ ರವಾನೆಯನ್ನ ಮಾಡ್ತಾರೆ. ಯಾವುದೇ ಸಿಬ್ಬಂದಿಗೂ ಸಹ ತೊಂದರೆ ಆಗಬಾರ್ದು, ಯಾವುದೇ ಜನಕ್ಕೂ ತೊಂದರೆ ಆಗಬಾರ್ದು, ನೆಂಟರಿಷ್ಟರಿಗೂ ತೊಂದರೆ ಆಗಬಾರ್ದು, ನಮ್ಮ ಒಡವೆ ವಜ್ರ ವೈಡೂರ್ಯ ಏನಿದ್ರೂ ತೊಂದರೆ ಇಲ್ಲ, ಯಾವುದೇ ಪ್ರಾಣಾಪಾಯ ಆಗಬಾರ್ದು ಅಂತ ಹೇಳಿ ಮುಂದಾಳತ್ವವನ್ನು ತೆಗೆದುಕೊಂಡು ತನ್ನ ಸಿಬ್ಬಂದಿಯ ಮುಖಾಂತರ ಬ್ರಹ್ಮಪುರಿ ದ್ವಾರದಿಂದ ಜಗನ್ಮೋಹನ ಅರಮನೆಗೆ ಎಲ್ಲರನ್ನ ರವಾನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಒಳಭಾಗದಲ್ಲಿ 4 ಜನ ಸಿಬ್ಬಂದಿ ಹಾಗೂ ಹೊರಭಾಗದಲ್ಲಿ 4 ಜನ ಸಿಬ್ಬಂದಿ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಇದೇ ಸಮಯಕ್ಕೆ ಈ ಅರಮನೆಗೆ ಬೆಂಕಿ ಬಿದ್ದಿದೆ ಎಂಬುವ ವಿಷಯ ಕಾಡ್ಗಿಚ್ಚಿನಂತೆ ಮೈಸೂರಿನಲ್ಲಿ ಎಲ್ಲೆಡೆ ಹರಡುತ್ತೆ. ಅಂದಿನ ಕಾಲಕ್ಕೆ ಕೋಟೆಯಲ್ಲಿ ಇದ್ದಂತಹ 4,500 ಜನ ಮೈಸೂರು ಜನ ಅರಮನೆ ಹತ್ರ ಬರ್ತಾರೆ, ಕಣ್ಣೀರನ್ನ ಇಡ್ತಾರೆ. ನಾವು ನೋಡಿದಂತಹ ಮನೆ, ನಮಗೆಲ್ಲ ಆಶ್ರಯ ತಾಣವಾಗಿದ್ದಂತಹ ನಮ್ಮ ರಾಜರ ಮನೆ ಈ ರೀತಿ ಕಾಡ್ಗಿಚ್ಚಿನಂತೆ ಉರಿತಾ ಇದೆ, ನಮಗೆಲ್ಲ ಆಶ್ರಯ ತಾಣವಾಗಿತ್ತು, ನಮ್ಮ ರಾಜನ ಮನೆ ಇಂದು ಸುಟ್ಟು ಬೂದಿ ಆಗ್ತಾ ಇದೆ ಅಂತ ಹೇಳಿ ಕಣ್ಣೀರನ್ನ ಇಡ್ತಾರೆ. ಆದ್ಮೇಲೆ ಒಂದು ಕ್ಷಣ ಮೈ ರೋಮಾಂಚನವಾಗುತ್ತೆ. ಇಂದು ನಾವು ಇಂತಹ ಜನನ ನೋಡ್ಲಿಕ್ಕಾಗುತ್ತಾ?
ಪಕ್ಕದ ಮನೆಗೆ ಬೆಂಕಿ ಬಿದ್ದರೂ ಬರದೇ ಇರುವಂತಹ ಜನ ಇಂದಿನ ಕಾಲದಲ್ಲಿ ಇರಬೇಕಾದ್ರೆ, ಅಂದಿನ ಕಾಲದಲ್ಲಿ ಅರಮನೆಗೆ ಬೆಂಕಿ ಬಿತ್ತು ಅಂತ ಹೇಳಿ ಇಡೀ ಮೈಸೂರು ಜನ ಬಂದು ನಿಂತ್ಕೊಳ್ತಾರೆ, ಕಣ್ಣೀರನ್ನ ಇಡ್ತಾರೆ. ದುರಾದೃಷ್ಟವಶಾತ್ ಅಂದು ಭಾನುವಾರ ಆಗಿದ್ದರಿಂದ ನಲ್ಲಿಯಲ್ಲಿ ಯಂತ್ರ ಕೆಟ್ಟಿರುತ್ತೆ, ನೀರು ಬರೋದಿಲ್ಲ, ತೊಟ್ಟಿಯಲ್ಲಿ ನೀರಿಲ್ಲ. ಅಂದಿನ ಕಾಲಕ್ಕೆ ಅಗ್ನಿಶಾಮಕ ವಾಹನ ಇರೋದಿಲ್ಲ. ಅಂದು ಬೆಂಗಳೂರಿನಲ್ಲಿ ಒಂದೇ ಒಂದು ಅಗ್ನಿಶಾಮಕ ವಾಹನ ಇರುತ್ತೆ. ಅದಕ್ಕೆ ವಿಷಯವನ್ನ ತಿಳಿಸಿ ನಾವು ಕರ್ಸ್ಕೊಳ್ಳೋದ್ರೊಳಗಡೆ ಅರ್ಧ ಅರಮನೆ ಹುರಿದೋಗಿದೆ. ದೊಡ್ಕೆರೆನಲ್ಲೂ ನೀರಿಲ್ಲ. ಬದಿ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅರಮನೆಯಲ್ಲಿ ಇದ್ದಂತಹ ಎಲ್ಲ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನ ತಗೊಂಡು ಬಂದು ಸುರಿತಾರೆ ದಾರಿಗೆ. ಅದೇ ಜನ ಏನ್ ಮಾಡ್ತಾರೆ, ದೊಡ್ಕೆರೆನಲ್ಲಿ ಇದ್ದಂತಹ ಬದಿಯನ್ನ ತನ್ನ ಕೈಗಳಿಂದ ರವಾನೆಯನ್ನ ಮಾಡಿ ಬೆಂಕಿಗೆ ಎರಗಿಸ್ತಾರೆ, ಆರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ರಾಣಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದವರು ಕಣ್ಣೀರನ್ನ ಇಟ್ಟು ನಿಂತ್ಕೊಳ್ತಾರೆ, ಹೇಗಾಯ್ತು ಅಂತ ಹೇಳಿ. ಅದೇ ಸಂದರ್ಭದಲ್ಲಿ 12 ವರ್ಷದ ಬಾಲಕ ಮುಂದೆ ಅಧಿಕಾರವನ್ನ ತೆಗೆದುಕೊಳ್ಳುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದೆಡೆ ನಿಂತು ಅರಮನೆ ಸುಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ. ಒಬ್ಬ ತಾತ ಅಳ್ತಾ ಹೇಳ್ತಾರೆ, ನಾವು ನೋಡಿದಂತ ಅರಮನೆ ಈ ರೀತಿ ಹಿಂಗಾಗ್ತಾ ಇದೆಯಲ್ಲ ಅಂತ. ಏನೂ ಅರಿಯದ ಪುಟ್ಟ ಪೋರ 12 ವರ್ಷದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ ತಾತನಿಗೆ ಒಂದು ಮಾತನ್ನ ಹೇಳ್ತಾರೆ, ಚಿಂತಿಸಬೇಡಿ ತಾತ, ಇಲ್ಲಿ ಮತ್ತೆ ಅರಮನೆಯನ್ನ ನಾವು ಕಟ್ತೀವಿ, ಇದೇ ರೀತಿ ಅರಮನೆಯನ್ನ ಕಟ್ತೀವಿ, ನೀವು ನೋಡೋರಂತೆ ಅಂತೇಳಿ. ಎಷ್ಟು ಪ್ರಬುದ್ಧತೆ ಇತ್ತಲ್ವಾ ಆ ವಯಸ್ಸಿಗೆ. ಈ ಪ್ರಬುದ್ಧತೆ ಬುದ್ಧಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ತನ್ನ ತಾಯಿಯಿಂದ ಬಂದಿರುತ್ತೆ. ಆ ತಾತನಿಗೆ ಆ ರೀತಿ ಸಮಾಧಾನವನ್ನ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ಎಣಿಕೆಯನ್ನ ಹಾಕ್ತಾರೆ, ಒಂದು ಸೂಜಿಯಷ್ಟು ಸಹ ಒಂದು ಕಾಸು ಆ ಕಡೆ ಈ ಕಡೆ ಹೋಗಿರೋದಿಲ್ಲ, ಕಳ್ತನ ಆಗಿರೋದಿಲ್ಲ. ಎಲ್ಲವೂ ಸಹ ತಂದು ಮಹಾರಾಣಿಯವರ ಮುಂದೆ ಗುಡ್ಡೆ ಹಾಕ್ತಾರೆ. ವಾಣಿವಿಲಾಸ ಸನ್ನಿಧಾನದವರು ಕಮಿಟಿಯನ್ನ ಕರೀತಾರೆ. ಅವರು ಒಡವೆ, ವಸ್ತ್ರ, ವೈಡೂರ್ಯ, ಅಂಬಾರಿಗೆ ಯೋಚನೆಯನ್ನ ಮಾಡಲಿಲ್ಲ. ಈ ಘಟನೆ ಹೇಗೆ ಬಂತು, ಹೇಗಾಯಿತು, ಇದಕ್ಕೆ ಕಾರಣ ಯಾರು ಎಂಬುದನ್ನ ಪತ್ತೆ ಹಚ್ಚಲಿಕ್ಕೆ ಕಮಿಟಿಯನ್ನ ಕರೀತಾರೆ. ಸರ್ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ಕರೀತಾರೆ. ನನಗೆ 1 ವಾರದ ಒಳಗೆ ಇದರ ವರದಿ ಬೇಕು. ಈ ಘಟನೆ ಹೇಗೆ ನಡೀತು, ಈ ಘಟನೆಗೆ ಕಾರಣಕರ್ತರು ಯಾರು? ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಅಮ್ಮನವರು ಸರ್ಕೆ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ಕರೀತಾರೆ. ಕಮಿಟಿಯನ್ನ ಕರೆದು 1 ವಾರದ ಒಳಗಡೆ ಈ ಘಟನೆಯ ವರದಿಯನ್ನ ನನಗೆ ತಂದುಕೊಡ್ಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಏನು 8 ಜನ ಸಿಬ್ಬಂದಿ ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ, ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಆ ಕುಟುಂಬದ ಒಬ್ಬರಿಗೆ ಕೆಲಸವನ್ನ ಕೊಡಬೇಕು, ಇದನ್ನು ಸಹ ಜಾರಿ ಮಾಡಬೇಕು ಅಂತೇಳಿ ಮಾಡ್ತಾರೆ. ಈ ಸಂದರ್ಭದಲ್ಲಿ 1 ವಾರದ ಒಳಗೆ ಘಟನೆ ಬರುತ್ತೆ. ಏನಂತ ಬರುತ್ತೆ ವರದಿ ಅಂತ ಹೇಳಿದ್ರೆ, ಅರಮನೆಯಲ್ಲಿ ಸಹಾಯ ಮಾಡುವ ಸಹಾಯಕರಿಗೆ ಅವ್ಯಯರು ಅಂತ ಕರೀತಾರೆ. ಆಗ ಗೊತ್ತಾಗುತ್ತೆ ಇದಕ್ಕೆ ಯಾರು ಕಾರಣಕರ್ತರಲ್ಲ, ಪ್ರಕೃತಿಯಿಂದ ಆಗಿರುವಂತದ್ದು ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಸಹಾಯಕಿ ಅಡುಗೆ ಮನೆಯಿಂದ ಕಾಯಿಸಿದ ಹಾಲು ಮತ್ತು ಕೆಂಡವನ್ನ ಒಂದೆಡೆಯಿಂದ ಮತ್ತೊಂದೆಡೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಬಿರುಸಾಗಿ ಬೀಸಿದಂತಹ ಗಾಳಿಯಿಂದ ಬೆಂಕಿಯ ಒಂದು ಕಿಡಿ ಹಾಕಿದಂತಹ ಚಪ್ಪರದ ಮೇಲೆ ಬೀಳುತ್ತೆ. ಆ ಚಪ್ಪರದ ಗರಿಗಳಿಂದ ಬೆಂಕಿ ಹತ್ಕೊಂಡು ಮರದ ಅರಮನೆಯಾಗಿದ್ದರಿಂದ ಬೆಂಕಿ ಎಲ್ಲೆಡೆ ಕಾಣಿಸಿಕೊಳ್ಳುತ್ತೆ ಎಂದ ವರದಿ ಬರುತ್ತೆ. ಇದನ್ನ ಮನಗಂಡಂತಹ ವಾಣಿವಿಲಾಸ ಸನ್ನಿಧಾನ ಅಮ್ಮನವರು ಏನ್ ಮಾಡ್ತಾರೆ, ಇದರ ಜೊತೆಗೆ ಆ 8 ಜನ ಸಿಬ್ಬಂದಿಗಳಿಗೆ ತಕ್ಷಣದಲ್ಲೇ ಅವರ ಕುಟುಂಬದ ಒಬ್ಬರಿಗೆ ಅರಮನೆಯಲ್ಲಿ ಕೆಲಸವನ್ನ ಕೊಡಬೇಕು ಹಾಗೂ ಅವರಿಗೆ ಮನೆ ನಿರ್ಮಾಣವನ್ನ ಮಾಡಿಕೊಡ್ಬೇಕು ಅಂತೇಳಿ ಆದೇಶವನ್ನ ಜಾರಿ ಮಾಡುತ್ತೆ. ನಾವಿಂದು ಒಂದು ಆದೇಶವನ್ನ ಜಾರಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಎಷ್ಟೋ ದಿನಗಳ ಕಾಲ ತಿರುಗಬೇಕು, ವರ್ಷಗಳ ಕಾಲ ತಿರುಗಬೇಕು. ಆದರೆ ಅಂದು ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿ ನೋವಾಗದಾಗೆ ನೋಡ್ಕೊಳ್ತಿದ್ರು ಅನ್ನೋದಕ್ಕೆ ಇದು ಒಂದು ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಿ ನಾವು ಕಾಣಬಹುದು. ಅಂದು ಅವರು ಎಂದೂ ತಿರುಗಿಸ್ಕೊಳ್ಳಲಿಲ್ಲ, ಯಾರನ್ನು ಕರೆಸ್ಕೊಳ್ಳಲಿಲ್ಲ, ಅವರೇ ಆದೇಶ ಪ್ರತಿಯನ್ನ ಮಾಡೋದು. ಆ 8 ಜನಗಳಿಗೆ, ಆ 8 ಮನೆಯವರಿಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು, ವಾಸ ಮಾಡಲಿಕ್ಕೆ ಹಾಗೂ ಆ ಕುಟುಂಬದ ಒಬ್ಬರಿಗೆ ಕೆಲಸವನ್ನ ಕೊಡಬೇಕು, ಜೀವನಾಂಶವನ್ನ ಒದಗಿಸ್ಕೊಡುವ ದೃಷ್ಟಿಯಿಂದ ಅಂತ ಹೇಳಿ ಆದೇಶವನ್ನ ಜಾರಿ ಮಾಡೋದು. ಇದು ನಮ್ಮ ಮೈಸೂರು ಸಾಮ್ರಾಜ್ಯಕ್ಕೆ ಪ್ರಜೆಗಳಿಗಾಗಿ ಮಾಡ್ತಾ ಇರು ಎಂಬುದಕ್ಕೆ ಒಂದು ಕೈಗನ್ನಡಿ ಎಂಬುದನ್ನು ನಾವು ಮನಗಾಣಬಹುದು. ತದನಂತರದಲ್ಲಿ ಏನ್ ಮಾಡ್ತಾರೆ, ಇದಕ್ಕೆ ನಾವು ಅರಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಶಿಮ್ಲಾದಲ್ಲಿ ಇದ್ದಂತಹ ವೆಲ್ಲೆಸ್ಲಿ ಭವನವನ್ನ ಗಮನಿಸಿದಂತಹ ವಾಣಿವಿಲಾಸ ಸನ್ನಿಧಾನ ಅಮ್ಮನವರು ಏನ್ ಮಾಡ್ತಾರೆ,
ಅದನ್ನ ಯಾರು ಕಟ್ಟಿದ್ರು ಅವರನ್ನ ಕರೆಸ್ತಾರೆ. ಆ ಭವನವನ್ನ ಕಟ್ಟಿದ್ದಂಥವರು ಸರ್ ಹೆನ್ರಿ ಇರ್ವಿನ್ ರವರು. ಸರ್ ಹೆನ್ರಿ ಇರ್ವಿನ್ ರವರನ್ನ ಕರೆಸಿ, ನೋಡಿ ನಮ್ಮ ಅರಮನೆಗೆ ವಿನ್ಯಾಸವನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಅವರು ನಿಮ್ಮ ಅರಮನೆಯ ಫೋಟೋವನ್ನ ಕೊಡಿ ಅಂತ ಹೇಳಿದಾಗ ದುರಾದೃಷ್ಟವಶಾತ್ ಎಲ್ಲೂ ಆ ಫೋಟೋ ಇರೋದಿಲ್ಲ. ಆದರೆ ಅದೃಷ್ಟವಶಾತ್ ಎಂಬುದು ಹಾಗೆ ಬ್ರಿಟಿಷ್ ಅಧಿಕಾರಿ ಒಬ್ಬ ತನ್ನ ಕ್ಯಾಮರಾದಿಂದ ಒಮ್ಮೆ ಸೆರೆ ಹಿಡಿದಿರ್ತಾನೆ. ಆ ಫೋಟೋ ಕಾಪಿ ಸಿಗುತ್ತೆ, ಅದನ್ನ ಅವರಿಗೆ ಕೊಡ್ತಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಸರ್ ಹೆನ್ರಿ ಇರ್ವಿನ್ ರವರು ಈಗಿನ ಅರಮನೆ ನಾವು ಏನ್ ನೋಡ್ತೀವಿ, ಅಂಬಾವಿಲಾಸ ಅರಮನೆ ಅಂತ ಏನ್ ಕರಿತೀವಿ, ದೀಪಗಳ ಅರಮನೆ ಅಂತ ಏನ್ ಕರಿತೀವಿ, ಬೆಳಕಿನ ಅರಮನೆ ಅಂತ ನಾವೇನ್ ಕರಿತೀವಿ, ಜಗತ್ ಪ್ರಸಿದ್ಧ ಬೆಳಕಿನ ವಿಶ್ವವಿಖ್ಯಾತ ಅರಮನೆ ಅಂತ ಏನ್ ಕರಿತೀವಿ, ಈ ಅರಮನೆಗೆ ವಿನ್ಯಾಸವನ್ನ ಮಾಡಿ ಕೊಡ್ತಾರೆ. ಈ ವಿನ್ಯಾಸಕ್ಕಾಗಿ ಅಮ್ಮನವರು ಎಷ್ಟು ಸಂಬಳವನ್ನ ಕೊಡ್ತಾರೆ ಅಂತ ಹೇಳಿದ್ರೆ 12,000 ರೂಪಾಯಿಗಳ ಸಂಬಳವನ್ನ ಕೊಡ್ತಾರೆ. ಅಂದಿನ ಕಾಲಕ್ಕೆ 12,000 ರೂಪಾಯಿ ಎಷ್ಟು ಬಹಳ ದೊಡ್ಡ ಮೊತ್ತವಾಗಿರುತ್ತೆ ನೋಡಿ. 12,000 ರೂಪಾಯಿಗಳನ್ನ ಅವರಿಗೆ ಸಂಬಳವಾಗಿ ಕೊಡ್ತಾರೆ. ಇದನ್ನ ಕಟ್ಟಿಸಲಿಕ್ಕೆ ನೇತೃತ್ವವನ್ನ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಇಂಜಿನಿಯರ್ ಆದಂತಹ ಬಿ.ಪಿ. ರಾಘವಲ್ಲು ನಾಯ್ಡು ಅವರಿಗೆ ಕೊಡ್ತಾರೆ. ಬಿ.ಪಿ. ರಾಘವಲ್ಲು ನಾಯ್ಡು ಅವರು ಮತ್ತೆ ಮಹಾರಾಣಿ ಅವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಮ್ಮೆ 3 ಜನ ಕುತ್ಕೊಂಡು ಒಂದು ನಿರ್ಧಾರವನ್ನ ಮಾಡ್ತಾರೆ. ಈ ನಮ್ಮ ಅರಮನೆ ಹೇಗಿರಬೇಕು ಅಂತ ಹೇಳಿದ್ರೆ ಬಹಳ ವಿನ್ಯಾಸ ಪೂರಿತವಾಗಿರಬೇಕು. ನಮ್ಮ ಅರಮನೆಯಲ್ಲಿ ಜಗತ್ತಿನ ಎಲ್ಲ ವಸ್ತುಗಳ ವೀಕ್ಷಣೆ ಇರಬೇಕು. ಎಲ್ಲವೂ ಸಹ ಏನೇ ಬೇಕು ಅಂದ್ರೂ ಸಿಗಬೇಕು. ಜಗತ್ತಿನ ಎಲ್ಲ ವಸ್ತುಗಳು ನಮ್ಮ ಅರಮನೆಯಲ್ಲಿರಬೇಕು. ಹಾಗೂ ರಾಜ್ಯದ ಎಲ್ಲ ಕಲೆಗಳು ನಮ್ಮಲ್ಲಿರಬೇಕು. ನಮ್ಮ ಜಿಲ್ಲೆಯ ಎಲ್ಲ ಕಲೆಗಳು ನಮ್ಮಲ್ಲಿರಬೇಕು. ನಮ್ಮ ಸಾಮ್ರಾಜ್ಯದಲ್ಲಿ ಇಂತಹದಿಲ್ಲ ಅಂತ ಅನಿಸ್ಕೊಳ್ಬಾರ್ದು, ಎಲ್ಲವೂ ಸಹ ಇರಬೇಕು ಅಂತ ಹೇಳಿ ಎಲ್ಲವನ್ನ ನಿರ್ಧಾರ ಮಾಡಿ ರವಿವರ್ಮ ಮತ್ತು ರವಿ ರಾಜವರ್ಮರ ಕಲೆಗಳನ್ನು ಸಹ ನಾವಲ್ಲಿ ನೋಡಬಹುದು. ಕೆಂಪು ಶಿಲೆ ಗ್ರಾನೈಟ್ ಕಂಬಗಳನ್ನ ನೋಡಬಹುದು, ಹಾಗೂ ಮದುವೆ ದಿಬ್ಬಣದ ಮನೆಗಳನ್ನ ನೋಡಬಹುದು, ಅಂಬಾವಿಲಾಸ ತೊಟ್ಟಿಯನ್ನ ನೋಡಬಹುದು. ಈ ರೀತಿ ಎಲ್ಲವೂ ಇರಬೇಕು ಅಂತ ಹೇಳಿ ಎಲ್ಲವನ್ನ ಸಿದ್ಧಪಡಿಸಿ ಅರಮನೆಯನ್ನ ಕಟ್ಟಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅರಮನೆಯನ್ನ ಕಟ್ಟಲಿಕ್ಕೆ ಸುಮಾರು 12 ವರ್ಷಗಳ ಕಾಲವನ್ನ ತೆಗೆದುಕೊಳ್ತಾರೆ. ಈ 12 ವರ್ಷಗಳ ಕಾಲದಲ್ಲಿ ಇದರ ಖಜಾಂಚಿ ಆಗಿದ್ದಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಖಜಾಂಚಿ ಅಂತ ಹೇಳಿದ್ರೆ ಹಣದ ವ್ಯವಹಾರವನ್ನ ನೋಡ್ಕೊಳ್ಳುವಂಥವ್ರು. ಈ ಹಣದ ವ್ಯವಹಾರವನ್ನ ನೋಡ್ಕೊಳ್ಳುವಂಥವ್ರು ನಾರಾಯಣಪ್ಪ ಅಂತ ಹೇಳಿ ಇರ್ತಾರೆ. ಅವ್ರು ನೋಡ್ಕೊಳ್ತಾ ಇರ್ತಾರೆ. ಇದಕ್ಕೆ ಸರಿಸುಮಾರು ತಗೊಳ್ಳುವ ವೆಚ್ಚ ಎಷ್ಟು ಅಂತ ಹೇಳಿದ್ರೆ, ನಾವು ಇತ್ತೀಚಿನ ಕಾಲದಲ್ಲಿ ಏನ್ ಮಾಡ್ತೀವಿ, ಒಂದು ರೌಂಡ್ ಫಿಗರ್ ಅಂತ ಹೇಳಿ ಮಾಡ್ಕೊಳ್ತೀವಿ. ಉದಾಹರಣೆಗೆ 775 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಅಂತ ಆದ್ರೆ ಅದಕ್ಕೆ ಮುಂದಿನ ಭಾಗ ಏನಿರುತ್ತೆ, 775 ಆಯ್ತು ಅಂತಂದ್ರೆ 800 ರೂಪಾಯಿ ಅಂತ ಮಾಡ್ಕೊಳ್ತೀವಿ. 1,000 ಅಂತ ಹೇಳಿದ್ರೆ 1,550 ಆಗಿದೆ, 1,600 ಅಂತ ಮಾಡ್ಕೊಳ್ತೀವಿ. ಆದ್ರೆ ಅಂದಿನ ಕಾಲಕ್ಕೆ ಲೆಕ್ಕವನ್ನ ಪಿನ್ ಟು ಪಿನ್ ಬರೆದು ಮಡಗಿದ್ರು. ಅವರು ಮೊದಲನೇದಾಗಿ ಖರ್ಚು ಮಾಡಿದ್ದು ಎಷ್ಟು ಅಂತ ಹೇಳಿದ್ರೆ 3 ರೂಪಾಯಿಗಳನ್ನ ಖರ್ಚು ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ರಾಟೆಯನ್ನ ತಗೊಂಡು ಬರ್ಲಿಕ್ಕೆ 3 ರೂಪಾಯಿ ಹಣವನ್ನ ಖರ್ಚು ಮಾಡ್ತಾರೆ. ಅದನ್ನು ಸಹ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಒಟ್ಟು ಎಷ್ಟು ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಅಂದಿನ ಕಾಲಕ್ಕೆ 49,63,913 ರೂಪಾಯಿಗಳು. ಎಷ್ಟು? 49,63,913 ರೂಪಾಯಿಗಳು ಖರ್ಚಾಗುತ್ತೆ. ಅವರೆಲ್ಲೂ ಸಹ ರೌಂಡ್ ಫಿಗರ್ ಮಾಡಲಿಲ್ಲ. ತಮ್ಮ ಹಣದ ಲೆಕ್ಕವನ್ನ ಪೈ ಟು ಪೈ ಲೆಕ್ಕವನ್ನ ಕೊಟ್ಟರು. ಇದು ಅವರ ಕೈಗನ್ನಡಿ ಅಂತ ತೋರಿಸಬಹುದು. ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಎಷ್ಟು ಸುಬದ್ಧವಾಗಿತ್ತು, ಎಷ್ಟು ಶಿಸ್ತಾಗಿತ್ತು ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಇದರ ಜೊತೆಗೆ ನಮ್ಮ ಮೈಸೂರು ಅರಮನೆಯನ್ನ ಬೆಳಕಿನ ಅರಮನೆ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೈಸೂರು ಅರಮನೆಗೂ ಬೆಳಕಿಗೂ ಅವಿನಾಭಾವ ಸಂಬಂಧವಿದೆ. ಯಾಕಂತ ಹೇಳಿದ್ರೆ ವಿದ್ಯುತ್ ಇಲ್ಲದ ಕಾಲದಲ್ಲೇನೆ, ಅಂದಿನ ಕಾಲದಲ್ಲಿ ವಿದ್ಯುತ್ ಇಲ್ಲದ ಕಾಲದಲ್ಲಿ, ಯಾವಾಗ ಮರದ ಅರಮನೆ ಇದ್ದಂತ ಸಂದರ್ಭದಲ್ಲಿ ವಿದ್ಯುತ್ ಇರಲಿಲ್ಲ. ಅಂದಿನ ಕಾಲಕ್ಕೆ ಡೈನಾಮೋಗಳನ್ನ ಬಳಸಿ ಬೆಳಕನ್ನ ಹರಡ್ತಾ ಇದ್ರು. ಡೈನಾಮೋಗಳನ್ನ ಬಳಸಿ ಬೆಳಕನ್ನ ಅರಮನೆಯಲ್ಲಿ ಪ್ರಸಾರ ಪಡ್ತಾ ಇದ್ರು. ಇದಾದ ನಂತರದಲ್ಲಿ ಅರಮನೆಯನ್ನ ಕಟ್ಟಿದ ನಂತರ ಎಲ್ಲೆಡೆ ಬೆಳಕು ಇರಬೇಕು ಅಂತ ಹೇಳಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾದ ರೀತಿಯಲ್ಲಿ ಬೆಳಕಿನ ಅಲಂಕಾರವನ್ನ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಅರಮನೆ ಬೆಳಕಿನ ಅರಮನೆ ಆಗಿರ್ಬೇಕು ಅಂತ ಹೇಳಿ ಚೀಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಂತಹ ಕರ್ನಲ್ ಬ್ರಿಕ್ಸ್ ಅವ್ರನ್ನ ಕರೆಸ್ತಾರೆ. ಕರ್ನಲ್ ಬ್ರಿಕ್ಸ್ ಅವ್ರನ್ನ ಕರೆಸಿ ಈ ಅರಮನೆಗೆ ಬೆಳಕಿನ ವಿನ್ಯಾಸವನ್ನ ಮಾಡಿಸ್ತಾರೆ. ಕರ್ನಲ್ ಬ್ರಿಕ್ಸ್ ಅವರು ಅಂದಿನ ಕಾಲಕ್ಕೆ ಯಾವ ರೀತಿ ವಿನ್ಯಾಸವನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ರಾತ್ರಿ ಯಾವಾಗಾದ್ರೂ ಅರಮನೆ ಸನಿಹಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಬೆಳಗಿನಿಂದ ಸಂಜೆವರೆಗೂ ಯಾವುದೇ ಲೈಟ್ಗಳು ಉರಿತಾ ಇರೋದಿಲ್ಲ. ಸಂಜೆ 7 ಗಂಟೆವರೆಗೂ ಕತ್ತಲ ರೀತಿ ವಾತಾವರಣ ಇರುತ್ತೆ. 7 ಗಂಟೆಗೆ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಅರಮನೆ ಬೆಳಕಿನಿಂದ ಕೂಡಿರುತ್ತೆ. ಈ ರೀತಿ ವಿನ್ಯಾಸವನ್ನ ಮಾಡಬೇಕು ಅಂತ ಅಂದಿನ ಕಾಲಕ್ಕೆ
ರಾಣಿಯವರು ಆಜ್ಞೆಯನ್ನ ಮಾಡಿದ್ರು. ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಬಲ್ಬ್ಗಳನ್ನ ನೋಡ್ತೀವಿ. ಆ ಬಲ್ಬ್ಗಳು ಬಹಳ ವಿನ್ಯಾಸವಾಗಿದೆ. ಯಾವ ರೀತಿ ವಿನ್ಯಾಸ ಆಗಿದೆ ಅಂತ ಹೇಳಿದ್ರೆ, ಅದು ತಿರುಪಿನ ಬಲ್ಬ್ಗಳಾಗಿದೆ. ಆ ಬಲ್ಬ್ಗಳನ್ನ ನಾವು ಬಿಚ್ಕೊಂಡು ಬಂದ್ರೂ ನಮ್ಮ ಮನೆಗಳಲ್ಲಿ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ, ಯಾರೂ ಸಹ ಕಳ್ತನ ಮಾಡ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಆ ರೀತಿ ಅವರು ತಮ್ಮ ತಾಂತ್ರಿಕತೆಯನ್ನ ಬೆಳೆಸಿ ತಿರುಪಿನ ಸ್ಕ್ರೂ ಬಲ್ಬ್ಗಳನ್ನ ಮಾಡಿ 1,00,000 ಬಲ್ಬ್ಗಳನ್ನ ಬಳಸಿ ಅರಮನೆಯನ್ನ ಅಲಂಕಾರ ಮಾಡ್ತಾರೆ. ಅರಮನೆಯನ್ನ ಅಲಂಕಾರ ಮಾಡ್ತಾರೆ. ನಾವು ಸಂಜೆ ಟೈಮ್ ನೋಡ್ತಿದ್ದಾಗ ಏನ್ ಈ ರೀತಿ ಕತ್ಲೆ ಇದೆ ಅನ್ಕೊಳ್ತಾ ಇರ್ತೀವಿ. 7 ಗಂಟೆ ಆದ ತಕ್ಷಣ ದಿಗ್ಗಂತ ಬೆಳಕು ಹತ್ಕೊಳ್ಳುತ್ತೆ. ಒಂದೆಡೆ ಸ್ವಿಚ್ ಅನ್ನ ಒತ್ತಿದ್ರೆ ಇಡೀ ಅರಮನೆ ಬೆಳಕಿನ ಅರಮನೆಯಾಗಿ ಕಾಣ್ತಾ ಹೋಗುತ್ತೆ. ಈ ರೀತಿ ಕರ್ನಲ್ ಬ್ರಿಗ್ಸ್ ಅವರು ಅಂದಿನ ಕಾಲಕ್ಕೆ ಅರಮನೆಯನ್ನ ವಿನ್ಯಾಸಗೊಳಿಸ್ಕೊಳ್ತಾರೆ. ಇಷ್ಟೆಲ್ಲವನ್ನ ಮಾಡಿದಂತಹ ರಾಣಿ ವಾಣಿ ವಿಲಾಸ ಸನ್ನಿಧಾನದವರು ತದನಂತರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಪಟ್ಟವನ್ನ ಕಟ್ತಾರೆ. ಹಿಂದಿನ ದಿನಕ್ಕೂ ಸಹ ನಾವು ಬೆಳಕಿನ ಅರಮನೆ ಅಂತ ಆ ಒಂದು ದೃಷ್ಟಿಯಿಂದ ಕರಿತೀವಿ. ಸರಿಸುಮಾರು 1 ವರ್ಷಕ್ಕೆ ಎಷ್ಟು ವಿದ್ಯುತ್ ಬಿಲ್ ಬರಬಹುದು ಅಂತ ಹೇಳಿದ್ರೆ 80 ಲಕ್ಷ ರೂಪಾಯಿಗಳು ವಿದ್ಯುತ್ ಬಿಲ್ ಬರುತ್ತೆ ಅಂತ ಸರಾಸರಿ ಲೆಕ್ಕವನ್ನ ಕೊಡ್ತಾರೆ. ನಮ್ಮಲ್ಲಿ ನಾವು ನೋಡಿದ್ವಲ್ಲ, 1801ರಲ್ಲಿ ಕಟ್ಟಿದಂತಹ ಮರದ ಅರಮನೆ 1897ರಲ್ಲಿ ಬೆಂಕಿಗೆ ಆಹುತಿಯಾಗುತ್ತೆ. ತದನಂತರದಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಅಂಬಾವಿಲಾಸ ಅರಮನೆಯನ್ನ ವಾಣಿ ವಿಲಾಸ ಸನ್ನಿಧಾನದವರು ಹೆನ್ರಿ ಇರ್ವಿನ್ ರವರ ವಿನ್ಯಾಸದಿಂದ ಬಿ.ಪಿ. ರಾಘವಲ್ಲು ನಾಯ್ಡು ಅವರ ನೇತೃತ್ವದಲ್ಲಿ ಈ ಅರಮನೆಯನ್ನು ಕಟ್ಟಿಸ್ತಾರೆ. ಒಮ್ಮೆ ನಾವೆಲ್ಲರೂ ನಮ್ಮ ಸಾಮ್ರಾಜ್ಯದ ಬೆಳಕಿನ ಅರಮನೆಯನ್ನ ಒಮ್ಮೆ ಕಣ್ತುಂಬಿಕೊಳ್ಳೋಣ. ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಇದರ ಜೊತೆಗೆ ನಮ್ಮ ಮೈಸೂರು ಸಾಮ್ರಾಜ್ಯದ ಜನ ಇಂಥವ್ರು ಅನ್ನೋದಕ್ಕೆ ಎಂದೂ ಸಹ ಕಳ್ತನ ಮಾಡಬೇಕು ಅಂತ ಅವರಲ್ಲಿ ಮನಸ್ಸು ಬರಲೇ ಇಲ್ಲ. ಉರಿತಾ ಇದ್ದಂತ ಅರಮನೆಯಿಂದ ಎಲ್ಲ ಮುತ್ತು ವಜ್ರ ವೈಡೂರ್ಯ ರತ್ನ ಖಚಿತ ಸಿಂಹಾಸನಗಳನ್ನ ಹೊರಗಡೆ ತಂದಿಟ್ಟು ಉದಾರತೆಯನ್ನ ಬೆರೆದ್ರು. ಇದು ಒಂದು ನಮ್ಮ ಪ್ರತ್ಯಕ್ಷ ನಿದರ್ಶನ. ಅಂದು ಹಾಕಿಕೊಟ್ಟಂತ ಮಾರ್ಗವನ್ನ ಇಂದೂ ಸಹ ನಾವು ಬೆಳೆಸ್ತಾ ಹೋಗೋಣ, ಮರೆಮಾಚೋದು ಬೇಡ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಧನ್ಯವಾದಗಳು. ಶುಭ ದಿನ. ನಮ್ಮ ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ.